ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಯನ್ನ ಸೈಯದ್ ತಾಜಿಮ್ ಅವರಿಗೆ ನೀಡಬೇಕು ಅಂತ ನಿನ್ನೆ ಹಾಸನದಲ್ಲಿ ಮುಸ್ಲಿಂ ಸಮುದಾಯದವರು ಶಕ್ತಿ ಪ್ರದರ್ಶನವನ್ನ ನಡೆಸಿದ್ರು. ಇದನ್ನ ವಿರೋಧಿಸಿ ಇಂದು ಅರಸೀಕೆರೆ ತಾಲೂಕಿನ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಸುದ್ದಿಗೋಷ್ಠಿಯನ್ನ ನಡೆಸಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಯನ್ನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಟೇಲ್ ಶಿವಪ್ಪ ಅವರಿಗೆ ಕೊಡಬೇಕು ಅಂತ ಅರಸೀಕೆರೆ ನಗರಸಭೆ ಮಾಜಿ ಸದಸ್ಯ ಯೂನಸ್ ಆಗ್ರಹಿಸಿದ್ರು. ಹಾಸನದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ ವ್ಯಕ್ತಿ ಯಾವ ಪಕ್ಷದವನು ಅಂತ ಗೊತ್ತೇ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡ ಜಿಟಿಎಸ್ ಗೌಸ್ಖಾನ್ ಆರೋಪಿಸಿದ್ರು. ಹಾಸನ ಜಿಲ್ಲಾ ಸಲಹಾ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ನೀಡಲು ನಿರಾಕರಿಸಿದ ಹಾಸನ ಸಂಸದರಾದ ಶ್ರೇಯಸ್ ಪಟೇಲ್ ವಿರುದ್ಧವೂ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ರು. ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕರಿಸ್ತಾ ಇವತ್ತು ನಾನು ಇಲ್ಲಿ ಸುದ್ದಿಗೋಷ್ಠಿ ಮಾಡಕ್ ಬಂದಿದ್ದೀನಿ. ವಿಶೇಷ ಏನಂದ್ರೆ ಈ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ಅಧ್ಯಕ್ಷ ಸ್ಥಾನ ಮಾನ್ಯ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾಗಿರೋಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಈ ಹಾಸನ ಜಿಲ್ಲೆಗೆ ಒಂದು ನಾನು ಸಾಮಾಜಿಕ ನ್ಯಾಯ ಕೊಡ್ಬೇಕು ಅಂತ ಹೇಳಿ, ಅದು ವಿಶೇಷವಾಗಿ ಅದು ಅರಸೀಕೆರೆಗೆ ಕೊಡೋಣ ಅಂತ ಹೇಳಿ ಅವರು ಒಂದು ನಿರ್ಧಾರಕ್ಕೆ ಮಾಧ್ಯಮದಲ್ಲಿ ಒಂದು 15 ದಿನದಿಂದನೂ ಸಹ ಪ್ರಸ್ತಾಪ ಹೆಸರು ಓಡಾಡಿ ಇದ್ದಾಗಿದೆ. ಅದು ಅರಸೀಕೆರೆಯಲ್ಲಿ ಪಟೇಲ್ ಶಿವಪ್ಪರ್ಗೆನೆ ಕೊಡ್ಬೇಕಂತ ಅದು ಸಿಎಂ ಡಿ.ಸಿ.ಎಂ ಇಬ್ರು ಒಮ್ಮತದಿಂದ ಒಂದು ನಿರ್ಧಾರ ಮಾಡಿದ್ದಾರೆ. ಒಂದು ಸಾಮಾಜಿಕ ನ್ಯಾಯ ಕೊಡ್ಬೇಕು, ನಾವು ಜಿಲ್ಲೆಯಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸಿಗೆ ನಾವು ಏನು ಕೊಟ್ಟಿಲ್ಲ, ನಾವು ಕೊಳ್ಳೇಬೇಕಂತ ಒಂದು ತೀರ್ಮಾನ ಮಾಡಿದ್ದಾರೆ. ಈಗ ಏನ್ ಮಾಡಿದಾರೆ ಅಂದ್ರೆ, ಈಗ ಸುಮ್ನೆ ನಮ್ ಸಮಾಜಕ್ಕೆ ಬಲಿಪೇಶ್ ಮಾಡ್ತಿದ್ದಾರೆ ಯಾರೋ ಕಾಣಿದ ಕೈಗಳು. ಪಾಪ ಅವನು ಏನೋ ಅಧಿಕಾರ ಕೇಳಕ್ ಬಂದಿಲ್ಲ, ಅವ್ನು ನನ್ನೇ ಬಂದು ಇಷ್ಟಕ್ಕೆ ಮಾಡಿರೋನು ಅವನು ಅಧಿಕಾರ ಕೇಳಕ್ ಬಂದಿಲ್ಲ. ಈ ಕಾಣಿರೋ ಕೈಗಳು ಅವನ್ಗೆ ಮುಂದೆ ಬಿಟ್ಟಿದ್ದಾರೆ. ಅದ್ ಬಹಳ ಜನ ಇದ್ದಾವೆ, ಅದ್ ಹೇಳಗ ಅದು ಇಲ್ಲ ಬಹಳ ಜನ, ಒಬ್ರು ಇಲ್ಲ ಅದ್ರಲ್ಲಿ ಬಹಳ ಜನ ಇದ್ದಾವೆ ಕಾಣಿದ ಕೈಗಳು ಹಾಸನ ಜಿಲ್ಲೆಯಲ್ಲಿ. ಅದಕ್ಕೆ ನಾವು ಏನ್ ಕೊಟ್ಟಿದ್ವಿ, ಇದು ತೀರ್ಮಾನ ಆಗಿದೆ, ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ತೀವಿ. ಎಂತ ಸರ್, ಅವ್ನು ಕಾಂಗ್ರೆಸ್ ಪಕ್ಷದವನೇ ಅಲ್ಲ, ಅವನು ಸಪೋರ್ಟ್ ಇತ್ತು ಸರ್. ಯಾಕಂದ್ರೆ ಕುರುಬ್ರು ಸಮಾಜ ಮುಸ್ಲಿಂ ಸಮಾಜ ಒಂದಾಗೈತೆ. ನಮ್ಗೇನು ಅವ್ರದ್ದು ನಾವು ಓಟ್ ತಿಂದಿಲ್ಲ, ಅವ್ರು ನಮ್ದು ಓಟ್ ತಿಂದಿಲ್ಲ. ಕುರುಬ್ರು ಸಮಾಜ ಎಲ್ಲಾ ಟೈಮಲ್ಲೂ ಸಹ ನಮ್ ಮುಸ್ಲಿಂ ಸಮಾಜದ ಪರವಾಗಿ ಪಟೇಲ್ ಶಿವಪ್ಪ ಅವರು ಎಲ್ಲಾ ನಿಂತಿದ್ದಾರೆ ಸಮಾಜದ ಪರವಾಗಿ. ಇದೇ ಬೇಲೂರು ಕ್ಷೇತ್ರದಲ್ಲಿ ಒಂದ್ ಸಭೆ ಆದಾಗ ಅದು ಸಾಮಾಜಿಕ ನ್ಯಾಯ ಕೇಳಿದಾರೆ ಅಂತ ಹೇಳಿದ್ರು ಪಟೇಲ್ ಶಿವಪ್ಪ ಅವರೇ. ಈ ಜಿಲ್ಲೆಯಲ್ಲಿ ಒಂದ್ ಮುಸ್ಲಿಂ ಸಮಾಜಕ್ಕೆ MLC ಸ್ಥಾನ ಕೊಡ್ಬೇಕು ಅಂತ ಓಪನ್ ಅಲ್ಲೇ ಭಾಷಣದಲ್ಲೇ ಅವರು ಕೇಳಿದ್ದಾರೆ ಸಿಎಂ ಕೇಳಿ. ಅದ್ ಇವತ್ತು ಮುಟ್ಟ ಜಿಲ್ಲೆಯಲ್ಲಿ ಯಾರು ಕೇಳಿ ಇಲ್ಲ, ಅವ್ರು ಕೇಳಿದ್ದಾರೆ. ಅವರು ಅದು ಬಹಳ ಜನ ಇದ್ದಾರೆ ಜಿಲ್ಲೆಯಲ್ಲಿ, ಒಬ್ರು ಒಬ್ರು ಇಬ್ರು ಅಂತ ಏನಿಲ್ಲ, ಜಿಲ್ಲೆಯಲ್ಲಿ ಅವರು ಬಹಳ ಜನ ಇದ್ದಾರೆ. ಅದ್ ತಪ್ಪಿಸ್ಬೇಕು ಏನಾರ ಮಾಡಿ. ಹಾಸನ ಜಿಲ್ಲೆ ಅವರು ಹಾಸನ ಜಿಲ್ಲೆ ಅಂದ್ರೆ ಸರ್, ಹಾಸನ ಜಿಲ್ಲೆಯಲ್ಲಿ ಬಹಳ ಜನ ಕಾಣಿದ ಕೈಗಳಿದ್ದಾರೆ ತಪ್ಸಕ್ಕೆ. ಕೊಡಬೇಕು ಅಂತ ಒತ್ತಾಯ ಮಾಡಿದ್ರೆ ನಾವು ಒತ್ತಲ್ಲ. ಪಟೇಲ್ ಶಿವಪ್ಪರ್ಗೆ ಕೊಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವ್ರು ಇದ್ರಲ್ಲೇ ಸಮೀಪದಲ್ಲೇ ಆಗೋಗಿರೋದು. ಈಗ ಸುಮ್ನೆ ನಮ್ ಸಮಾಜಕ್ಕೆ ತಗೊಂಬಂದು ನಮ್ ಸಮಾಜ ರೋಡಿಗೆ ಹೇಳೋದು, ಯಾರ್ದೋ ಬೆಳೆ ಬೇಯಿಸ್ಕೊಳ್ಳೋಸ್ಕರ ಇವೆಲ್ಲ ನಿನ್ನೆ ಸ್ಟ್ರೈಕು ಪ್ರತಿಭಟನೆ ಮಾಡಿದ್ದಾರೆ. ಅದೇನಿಲ್ಲ, ಅದೇನು ಸೀಮಿತ ಆಗಲ್ಲ. ಯಾವ್ದೇ ಕಾರಣಕ್ಕೂ ಪಟೇಲ್ ಶಿವಪ್ಪ ಹಾಗೆ ಆಗತ್ತೆ, ಅವ್ರಿಗೆ ಆಗೋಗೈತೆ, ಅವ್ರದ್ದು 10ನೇ ತಾರೀಕಿಗೆ ಅಲೋಸ್ ಆಗತ್ತೆ. ಅದೇನು ಬೇರೆ ಅಭ್ಯಂತರ ಇಲ್ಲ. ಬಟ್ ಇದು ಮಾಡಿರಲ್ಲ ಅಂತ ನಮ್ ಸಮಾಜಕ್ಕೆ ತಗೊಂಡ್ ರೋಡಿಗೆ ಎಳ್ದಾರಲ್ಲ ಅಂತ ಒಂದು ಪ್ರೆಸ್ ಬಿಟ್ ನಾವು ಮಾಡ್ತಾ ಇದೀವಿ. ಇನ್ನೊಂದ್ ಏನಂದ್ರೆ, ನಮ್ಮ ಹಾಸನ ಸಂಸದರು, ನಮ್ಮ ಹಾಸನ ಜಿಲ್ಲೆ ಸಂಸದರು ಶ್ರೇಯಸ್ ಪಾಟೀಲ್ ಅವ್ರ ಸಾಹೇಬರು, ನಾವು ಅವರು ಫಸ್ಟ್ ಇಲ್ಲಿ ಎಲೆಕ್ಷನ್ ಅಲ್ಲಿ ಬಂದಾಗ 2 ಗಂಟೆ ರಾತ್ರಿವರೆಗೂ ಅವ್ರಿಗೆ ನಾವು ಎಮ್.ಎಲ್.ಎ ಅವ್ರ ಮನೆಯಲ್ಲಿ ಕಾದಿ ಅವ್ರಿಗೆ ಕರ್ಕೊಂಡು ಹೋಗಿ, ಯಾರೋ ಒಂದಿಬ್ರು JDS ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ಬಂದಿದ್ದಕ್ಕೆ ಬೇಲೂರಿಂದ ಒಂದಿಬ್ರು ಬಂದಿದ್ರು, ಅವರಿಗೆ ಕರ್ಕೊಂಡು ಹೋಗಿ ಅವ್ರನ್ನೂ ಕರ್ಕೊಂಡ್ ಬಂದು ನಾವು ಎಲ್ಲಾರ್ಗು ಅವ್ರಿಗೆ ಕೂರ್ಸಿ ಅವ್ರಿಗೆ ರಾಜಿ ಮಾಡಿಸಿ ಎಲ್ಲಾ ಸಂಧಾನ ಮಾಡಿ ಎಲ್ಲಾ ನಾವು ಮಾಡಿದ್ವಿ.
ಯಾವ್ದೋ ಒಂದ್ ಟೈಮಲ್ಲಿ ಏನೋ ಫೋನ್ ಮಾಡಿದಾಗ ಯಾರ್ ಮಹಾಪಾಶ ನಮ್ಗೇನ್ ಗೊತ್ತು ಅನ್ನೋದೊಂದು ಮೊನ್ನೆ ಇದು ಒಗ್ಬೋಡಿಂದ ಇದೆಯಲ್ಲ ಸರ್, ಒಗ್ಬೋಡಿಂದ ನಾವು ಕೇಳಿದ್ವಿ ಅರ್ಸಿಗೆರೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಇಲ್ಲ ಹಾಸನ ಜಿಲ್ಲೆಗೆ ಕೊಡ್ಬೇಕು ಅಂದ್ರೆ ಹಂಗಾರ ಅರ್ಸಿಕೆರೆ ಜಿಲ್ಲೆ ಓಟ್ ಹಾಕಿಲ್ವಾ ಸಂಸದರಿಗೆ ಮೈನಾರಿಟೀಸು? ನಿನ್ನೆ ಒಂದು ಹಾಸನದಲ್ಲಿ ಒಬ್ಬ ತಂಜೀಮ್ ಅಂತ ವ್ಯಕ್ತಿ, ನಾನು ಸ್ವಲ್ಪ ನಾನು ಜನ ಸೇರಿಸಿ ನಾನು ನನ್ನ ಪಕ್ಷಕ್ಕೆ ಏನು ಒಂದು ಕೊಡುಗೆ ಇಲ್ದಲೇನೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದನು ಅಂತ ಹೇಳ್ಬಿಟ್ಟು ನಿನ್ನೆ ಎಲ್ಲ ಜನ ಸೇರಿಸಿ ಒಬ್ಬವನು ಯಾವ್ದೋ ಒಬ್ಬ ಗಿರಾಕಿ ಅವನೇನು ಪಕ್ಷಕ್ಕೆ ನಿಷ್ಠವಂತ ಕಾರ್ಯಕರ್ತನೂ ಅಲ್ಲ, ಪಕ್ಷಕ್ಕೆ ದುಡ್ದನೂ ಅಲ್ಲ, ಅವನು JDS ಇಂದ ಬಂದಿದಾನೋ ಇಲ್ಲ BJP ಇಂದ ಬಂದಿದಾನೋ ನಮಗೆ ಗೊತ್ತಿಲ್ಲ. ಯಾವತ್ತೂ ಒಂದು ಹೋರಾಟದಲ್ಲಿ ಲೋಕಸಭಾ ಎಲೆಕ್ಷನ್ ಆಗ್ಲಿ ಮತ್ತೆ ವಿಧಾನಸಭಾ ಎಲೆಕ್ಷನ್ ಅಲ್ಲಾಗ್ಲಿ ಯಾವುದೇ ಒಂದು ಸ್ಟ್ರೈಕ್ ಆಗ್ಲಿ ಮಗದೊಂದ ಯಾವ್ದಾದ್ರು ಬಹುಮತ ಬಂದು ಕಾಂಗ್ರೆಸ್ ಬಹುಮತ ಹಿಡಿದಿಲ್ಲ. ನಿಮ್ಗೆ ಏನೋ ಅಧಿಕಾರ ನಮ್ಮ ಸರ್ಕಾರ ಬಂದಿರೋದ್ರಿಂದ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈಗ ಹೊಸ ಎಲ್ಲ ಬಂದ್ಬಿಟ್ಟು ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಲೀಡ್ರು ಅಂತ ತೋರ್ಸ್ಕೊಳ್ಳೋದು ಸಹಜ. ಅದು ನಾನ್ ಮಾಡಿ ಅಂತ ಅಧಿಕೃತ ಏನಾಗಿಲ್ಲ, ಮಾಡಿ ಅಂತ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ. ಆದ್ರೆ ಏನಂದ್ರೆ ಈಗ ಬಂದಿರಲ್ಲ ಅವ್ರದೇ ಆರ್ಭಟ ಜಾಸ್ತಿ ಆಗ್ಬಿಡುದು. ಒಬ್ಬ ಮುಸ್ಲಿಂ ಈಗ ದುಡ್ದಿರೋಕೆ ಪ್ರತಿನಿಧಿತ್ವ ಸಿಗ್ತಾರಲ್ಲ, ಕಾಂಗ್ರೆಸ್ ಅಂತ ಬರ್ತಿರಲ್ಲ ಅಂತ ಪ್ರತಿನಿಧಿತ್ವ ಸಿಗ್ತಾರೆ. ಈಗ ಜಾಸ್ತಿ ಆಗ್ತದೆ ಸರ್. ನಾವು ಒಂದು ವಿಚಾರ ಹೇಳ್ತೀನಿ, ನಾವು ಯಾರಿಗೂ ವಿರೋಧಿಸಲ್ಲ. ನಾವ್ ಹೇಳ್ತಾ ಇರೋದೇನಂದ್ರೆ, ನಾವು ಪಕ್ಷದ ನಿಷ್ಠೆಯಿಂದ ಈ ಡಿಸ್ಟಿಕ್ ಅಲ್ಲೂ ಲೀಡರ್ಸ್ ಇದ್ದಾರೆ, ತಾಲೂಕ್ ಲೆವೆಲ್ ಅಲ್ಲೂ ಲೀಡರ್ಸ್ ಇದ್ದಾರೆ. ತಾಲೂಕ್ ಲೆವೆಲ್ ಲೀಡರ್ಸ್ ಅಲ್ಲಿ ಒಬ್ಬ ನಿಷ್ಠಾವಂತರಿಗೆ ಕಾರ್ಯಕ್ರಮ 35 ವರ್ಷ 40 ವರ್ಷದಿಂದ ದುಡ್ದವರು ಇದ್ದಾರೆ ಪಕ್ಷದಲ್ಲಿ. ಅವ್ರು ನಾವು ಕಾಂಗ್ರೆಸ್ ಪಕ್ಷ ದುಡ್ದಿರೋ ಅಂತ ವ್ಯಕ್ತಿಗೆ ಯಾವುದೇ ಸಮಾಜದಲ್ಲಾಗಲಿ, ನಾನು ಹಿಂದುಳಿದ ವರ್ಗದ ಅಂತರ ಹೇಳಲ್ಲ, ಹಿಂದ ವರ್ಗ ಅಂತರ ಹೇಳಲ್ಲ, ಮುಸ್ಲಿಂ ಸಮಾಜ ಎಲ್ಲಾ ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ನಡೆಯುವಂತ ಶಕ್ತಿ ನಮ್ಮ ಸಿದ್ದರಾಮಯ್ಯ ಸರ್ಗೂ ಇದೆ, ಆಮೇಲೆ DK ಶಿವಕುಮಾರ್ ಸರ್ಗಿದೆ, ಜಮೀರ್ ಸಾಹೇಬ್ರಿಗೂ ಇದೆ, ಬೀದರ್ ಜಮೀರ್ ಸಾಹೇಬ್ರಿಗೂ ಇದೆ. ನಾವೇನೋ ಒಂದು ನಮ್ಮ ಡಿಸ್ಟಿಕ್ ಅಲ್ಲಿ ಆಗ್ಲಿ ತಾಲೂಕಲ್ಲಾಗ್ಲಿ ಏನೋ ಒಂದು ಪ್ರಾಬ್ಲಮ್ ಆದ್ರೆ ನಾವು ಡಿಸ್ಟಿಕ್ ಇಂದ ತಾಲೂಕಿಂದ ಎಲ್ಲಾ ಲೀಡರ್ ಹೋಗಿ ನಾವು ಸ್ಟೇಟ್ ಲೀಡರ್ ಹೋಗಿ ಕೂತ್ಕೊಂಡು ಜಮೀರ್ ಅಣ್ಣ ಆಗ್ಲಿ, ಆಮೇಲೆ DK ಶಿವಕುಮಾರ್ ಸರ್ ಆಗ್ಲಿ, ಆಮೇಲೆ ಸುರೇಶ್ ಅಣ್ಣರಾಗ್ಲಿ, ನಾವು ಸಿದ್ದರಾಮಯ್ಯ ಸರ್ ಆಫೀಸ್ ಹೋಗ್ಬಿಟ್ಟು ನಾವು ಪ್ರಸ್ತಾಪ ಮಾಡಿದಾಗ ಅವತ್ತು ಯಾವುದೇ ತರದ ನಮ್ಗೆ ಯಾವ್ದು ಅವರು ಅನ್ಯಾಯ ಮಾಡಿಲ್ಲ, ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ನಮ್ಗೆ. ನಾನು ಹೇಳಕ್ ಇಷ್ಟಪಡ್ತಾ ಇರೋದೇನಂದ್ರೆ, ಯಾರ್ಗಾರ ಕೊಡ್ಲಿ, ಯೋಜನಾ ಪ್ರಾಧಿಕಾರ ಅಧ್ಯಕ್ಷರ ಯಾರ್ಗಾರ ಕೊಡ್ಲಿ, ಒಳ್ಳೆ ನಿಷ್ಠಾವಂತರಿಗೆ ಕೊಡ್ಲಿ, ಒಳ್ಳೆ ಪಕ್ಷದ ದುಡ್ದಿರೋಂತರಿಗೆ ಕೊಡ್ಲಿ. ನಾವು ಈಗ 40 ವರ್ಷದಿಂದ ಕಷ್ಟಪಟ್ಟು ಮನೆ ದುಡ್ಡೆಲ್ಲ ತಾಂಬಂದು ಬೀದಿಗೆ ಹಾಕಿ ದುಡ್ಡು ಕಳ್ಕೊಂಡಿರೋರು ಇದ್ದಾರೆ ಪಕ್ಷದಲ್ಲಿ. ಓಡಾಟ ಮಾಡಿ ಯಾರು ಸುಮ್ಗೆ ಪಕ್ಷ ದುಡ್ಡು ಕೊಡೋದಿಲ್ಲ, ಸ್ವಂತ ದುಡ್ಡಿಂದ ಓಡಾಡೋದು ಜನ. ಅವರು ಏನೋ ನಾಳೆ ಇವತ್ತು ಹಾಕ್ಬೋದು, ನಾಳೆ ನಾವು ಹಾಕ್ಬೋದು, ನಾಳೆ ಹಾಕ್ಬೋದು ಅಂತ ಒಂದು ಆಸೆಯಿಂದ ಪಕ್ಷಕ್ಕೋಸ್ಕರ ದುಡ್ದಿರ್ತಾರೆ. ಈ ಪಕ್ಷಕ್ಕೋಸ್ಕರ ದುಡ್ದಿರೋನ್ ಬಿಟ್ಬಿಟ್ಟು ಯಾವ್ದು ಇವತ್ತು ಬಂದಿರೋನ್ಗೆ ನಾನು ಆದ್ಯತೆ ಕೊಟ್ಬಿಟ್ರೆ ಪಕ್ಷ ದುಡ್ದಿರೋ ಎಲ್ಲ ಹೋಗ್ಬೇಕು ಸರ್. ನಮಗೆ ಸರ್ ಆತರ ಏನಿಲ್ಲ ಸರ್, ನಾನು ಆತರ ಅವ್ರಿಗೆ ಹೇಳ್ತಾ ಇಲ್ಲ. ನಾನು ಲೋಕಲ್ ಅಲ್ಲಿ ತಾಲೂಕಲ್ಲಿ ಮುಸ್ಲಿಂ ಸಮಾಜದವರಾಗ್ಲಿ, ಹಿಂದಿನವರಾಗ್ಲಿ, ಬ್ಯಾಕ್ವರ್ಡ್ಸ್ ಆಗ್ಲಿ, ಐಂದವರಾಗ್ಲಿ, SC ST ಆಗ್ಲಿ ಎಲ್ಲರಿಗೂ ಜಿಲ್ಲಾ ಮಟ್ಟದ ನಾನು ಮಾತಾಡ್ತಾ ಇರೋದು. ನಮ್ಮ ಈಗ ಇಲ್ಲಿ ಅರ್ಸಿಕೆರೆ ನಾವು ಹೇಳ್ತಾರೆ, ಅರ್ಸಿಕೆರೆಯಲ್ಲೂ ಏನಾಗಿದೆ, ನಮ್ಮ ಸುಲಿಗೌಡ ಸಾರು ಸಾಮಾಜಿಕ ಮತ್ತೆ ನ್ಯಾಯ ಕೊಡ್ತಾ ಇದ್ದಾರೆ ಎಲ್ಲರಿಗೂ, ಎಲ್ಲಾ ಸಮಾಜಕ್ಕೂ ಒಗ್ಗೂಡಿಸುವಂತ ಶಕ್ತಿ ನಮ್ ಸುಲಿಗೌಡ ಸಾರ್ಗೂ ಇದೆ. ಆಮೇಲೆ ವಿಚಾರ ಏನಂದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜಕ್ಕೂ ಅವರು ಒಳ್ಳೆ ನ್ಯಾಯ ಕೊಡ್ತಾರೆ ಅಂತ ನನ್ನ ಭಾವನೆ ಇದೆ. ಮೊಹಮ್ಮದ್ ನಾಸೀರ್, ಪ್ರಜಾಶಕ್ತಿ TV, ಅರಸೀಕೆರೆ.